ಅಲ್ಲಪ್ಪ ಶಿವನಗೌಡ, ನಿಮ್ಮಣ್ಣ ಚಂದ್ರನ್ ಅದನಲ್ಲ, ಆ ವಾಡ್ಯದ ಕೆಲ್ಸಕ್ಕೆ ಹೋಗ್ತೇನೆ ಅಂತೇಳಿ ಬಾರಿ ಸೊಕ್ಕ ಬಂದೈತ್ ಬಿಡು ಮತ್ತ ಅವಂಗ. ಯಾಕೆ ನಿನಗ ಈಗ ಗೊತ್ತಾತನ? ಅವ ಯಾವಾಗ ನನಗ್ ಕೈ ಕೊಟ್ಟು ಕೆರಿ ಹೊಲ ಹೊಡ್ಕಂಡ ಅವಾಗ ನಾ ತಿಳ್ಕೊಂಡನಿ ಇದು ಅವನ ಸೊಕ್ಕಲ್ಲ, ವಾಡ್ಯದ ಸೊಕ್ಕು. ನೀ ಏನ ಅನಪ, ನಿನಗ ಮಾತ್ರ ಅನ್ಯಾಯ ಆಗೈತ್ ನೋಡ್ರಿ. ಅಲ್ಪ ನೀ ಸಣ್ಣವ, ತಮ್ಮ ತಗೊಂಡು ಬಿಟ್ಟಿದ್ದನ್ನ ಅಣ್ಣ ತಗೋಬೇಕಂತ ಲೋಕದ ರೂಢಿನ ಐತಿ. ಆದ್ರ ಆ ದೇಶಮುಖರು ಇದನ್ನ ಉಲ್ಟಾ ಮಾಡಿದ್ರಲ್ಲ, ಈ ನ್ಯಾಯ ನನಗೇನು ಬರೋಬರ್ ಅನ್ನಿಸ್ಲಿಲ್ ಬಿಡ. ಹೌದಲ್ಲ ಹೌದಲ್ಲ ಮತ್ತ ನೋಡು, ಈಗ ನಿನಗ ಇಷ್ಟ ಆತ, ನನಗೆ ಎಷ್ಟ ಆಗಿರ್ಬೇಡ. ನಾನು ನನ್ನ ಹೆಂಡತಿ ಆ ಹೊಲದಾಗ ರಕ್ತ ಸುರಿಸಿ ದುಡಿದ್ವಿ, ಆದ್ರೆ ಅವ್ರೇನ್ ಮಾಡಿದ್ರು ಇದ್ರ ಖಬರ್ ಐತೇನ ಅವ್ರಿಗೆ? ನೀ ಏನಾರ ಅನ್ಪ, ದೇಶಮುಖರು ಇತ್ತಿತ್ಲಾಗ ನ್ಯಾಯ ಕೊಡುದ್ರಾಗ ಸ್ವಲ್ಪ ತಪ್ಪಾಗತ್ತಾರ ಅನ್ನಸ್ತೈತಿ. ಅದಕ್ಕೆ ಊರಾನ್ ಮಂದಿ ಅಲ್ಲಿಗೆ ಯಾಕೆ ಹೋಗ್ಬೇಕು? ಕೋರ್ಟು ಕಚೇರಿ ಅಂತ ಹೋದ್ರೆ ಅಲ್ಲಿ ಚಲೋ ನ್ಯಾಯನೂ ಸಿಗ್ತೈತಿ, ಅದಕ್ಕೆ ಕಿಮ್ಮತ್ತು ಇರ್ತೈತಿ. ಅವ್ರದೆಂತ ನ್ಯಾಯ ಬಿಡೋ ನೀನ. ಹಳೆ ಕಾಲದವ್ರು ಮಳ್ಳ ಮಂದಿದ್ರ, ನಮ್ಮ ಅಜ್ಜ ಮುತ್ತಜ್ಜ ಇವ್ರಿಗೆಲ್ಲ ಬುದ್ಧಿ ಇರ್ಲಿಲ್ಲ ಅನ್ಪ, ಹಿಂಗಾಗಿ ಅವ್ರ ಒತನ್ಕಿ ಜೋರಾತು. ಆದ್ರೆ ಈಗೇನೈತಲ್ಲ, ಎಲ್ಲಾರು ಶಾಣ್ಯರಾಗ್ಯಾರ. ಅದ್ ಖರೆ ಬಿಡ, ಅವ್ರದ ಅವ್ರಿಗೆ ತೂಗಿಸ್ಲಿಕ್ಕೆ ಆಗವಲ್ದೆ, ಇನ್ನು ಊರಿಗೆ ನ್ಯಾಯ ಕೊಡ್ತಾರ ಇವ್ರ. ಅದಕ್ಕ ಆ ದೇವ್ರು ಅವ್ರಿಗೆ ಬರೋಬ್ಬರಿ ತಾಟ್ ಕೊಟ್ಟಾನ. ನಮಸ್ಕಾರ ರೀ ಪಾಟೀಲ್ರ. ನಮಸ್ಕಾರ ನಮಸ್ಕಾರ. ಮತ್ತೇನ್ರ ಹೊಸ ಸುದ್ದಿ ತಂದಿರೇನ? ಹೊಸ ಸುದ್ದಿ? ಸತ್ತಿದ್ದು ಕೆಟ್ಟಿದ್ದಿದ್ರೆ ಹೇಳ್ಬೇಡ್ರಿಪ್ಪ, ನನಗ ಅಂಜಿಕೆ ಆಗ್ತೈತಿ. ಸತ್ತದ್ದು ಇಲ್ಲ ಕೆಟ್ಟದ್ದು ಇಲ್ಲ, ನಮ್ ದೇಶಮುಖ್ರ ಮಗ ಶ್ರೀಹರಿ ಧಾರವಾಡದಾಗ ಅದನ್ನಲ್ಲ ಅವ. ಅವ ಅಲ್ಲಿ ದೊಡ್ಡ ದಲಾಲಿ ಅಂಗಡಿ ಇಟ್ಟಾನಂತ ಕೇಳಿದ್ನಿ. ಎಲ್ಲಿ ದಲಾಲ್ ಹೇಳಿದ್ರು? ಈಗ ಅವ ನೌಕರಿ ಮಾಡಾಕತ್ತಾನಪ್ಪ. ಅವನ್ ಕತಿ ನನಗ್ ಗೊತ್ತಿಲ್ಲ ಏನಾಗೈತಂತ. ಏನಾಗೈತ್ರಿ ಪಾಟೀಲ್ರ, ಬಿಡಿಸಿ ಹೇಳ್ರಲ್ಲ. ದೇಶಮುಖ್ರ ಸುಪುತ್ರ ಅವ್ರು ಹೇಳಿದ್ರ ಲಗ್ನ ಮಾಡ್ಕೊಂಡಾನ. ಲಗ್ನ ಮಾಡ್ಕೊಂಡಾನ? ಅದೇ ಹಂಗಪ್ಪ, ಇವ್ರ ಹೆಣ್ಣ ನೋಡಿರ್ಲಿಲ್ಲ. ಏ ನೀನ ಅವನ ಹುಡುಕ್ಯಾಣ, ಈಗಾರ ತಿಳಿತಿಲ್ಲ. ಹುಡುಗಿ ಓಡಿಸ್ಕೊಂಡ್ ಬಂದಾನೆ? ನಮ್ಮೂರ್ ಹುಡುಗಿ ಅಲ್ಲ ಹೌದಲ್ಲ ಮತ್ತೆ? ಇಲ್ಲಿದಾಗಿದ್ರ ಮಣ್ಣು ಹಾಕಿ ಮುಚ್ಚಿ ಬಿಡ್ತಿದ್ರು. ಆದ್ರೆ ಆ ಹುಡುಗಿನೂ ಭಾರಿ ಚಾಲಕದ ಅಂತ, ಅವ್ರಪ್ಪ ಅವನ್ ಬಿಟ್ಟು ಇವ್ನ ಹಿಂದುಗುಟ್ಟ ಬಂದ್ಬಿಟ್ಟತಂತ. ಅಬ್ಬಾ ಬಾ 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 ಬಾ, ಭಾರಿ ಐತ್ರಿಪಾ ಮತ್ತಿದೆ. ಹಂಗಾರ ದೇಶಮುಖ್ರಿ ಇದಕ್ ಯಾವ ನ್ಯಾಯ ಕೊಡ್ತಾರೆ? ಈಗ ಅಳತಿಗೆ ಬಂದ್ ನೋಡು. ನಾನು ಕೇಳೋದದ, ಅಲ್ಪ ಊರಿಗೆ ನ್ಯಾಯ ಹೇಳವ್ರ ನೀವು, ಆ ಹುಡುಗಿ ಅಪ್ಪ ಅವಾಗ ಏನ್ ನ್ಯಾಯ ಕೊಡ್ತೀರಿ ಹೇಳ್ರಲ್ಲ. ಹೌದು, ಕೇಳಬೇಕಾದ ಪ್ರಶ್ನೆನ ಇದು. ದೇಶಮುಖರಿಗೆ ಇದು ದೊಡ್ಡ ಸವಾಲಿನ ಮಾತೈತಿ. ಏನ್ ಮಾಡ್ತಾರಂತ ನೋಡೋಣ. ಅಲ್ಲಪ್ಪ ಕಾಕ, ಈಗ ಪ್ರಶ್ನೆ ಬಂದಿರೋದು ಹುಡುಗಿದ್ ಒಂದ ಅಲ್ಲ, ವಾಡ್ಯದ ಹುಡುಗರು ಹಿಂಗ ಮಾಡ್ಕೊಂತ ಹೋದ್ರ ಮುಂದ್ ಹೆಂಗ ಅಂತೀನಿ. ಊರಿನ ಹೆಣ್ಮಕ್ಳ ಜವಾಬ್ದಾರಿ ನಮ್ಮ ಮೇಲೆ ಐತಿ. ಈ ಪ್ರಸಂಗ ನೋಡಿನು ನಾವು ಸುಮ್ಮನಿರುದ? ಹೆಂಗ್ ಸುಮ್ನಿರ್ತೀರಿ ಪಾಟೀಲ್ರ? ನ್ಯಾಯದ ಮಾರಿ ಎಲ್ಲಾರ್ಗು ಒಂದ ಇರ್ತೈತಿ, ಹೌದಲ್ರಿ? ನಾನು ಸುಮ್ಮನೆ ಇರುವುದಿಲ್ಲ. ನನ್ನ ಅಯ್ಯೋ ಅನಿಸ್ತವ್ರನ್ನ ನಾನು ಸುಮ್ಮನೆ ಬಿಡಂಗಿಲ್ಲ.